ಲಕ್ಷ್ಮಿ. ಹಾಯ್ ಚಂದು. ಹಾಯ್ ಬ್ರೋ. ಹಾಯ್ ಹಾಯ್. ಹೇ ಲಕ್ಷ್ಮಿ, ಕಾಂತು ಸರ್ ಕ್ಲಾಸ್ ತಗೋತಾರ? ನನಗೇನೆ ಗೊತ್ತು, ನಮ್ಮ ಪಕ್ಕದ ಮನೇಲಿ ಇರ್ತಾರೆ ಅವರು. ನಿಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಅಲ್ವಾ, ಅದಕ್ಕೆ ಕೇಳಿದೆ. ಇವತ್ತೊಂದೇ ಒಂದಿನ ಬಂಕ್ ಮಾಡಕ್ಕೆ ಕೇಳೆ. ಲೆಕ್ಚರರ್ ಸವಾಸನೆ ಬೇಡಲೆ. ಲಕ್ಷ್ಮಿ, ಇವಾಗೇನೋ ಈಗ ಹೇಳ್ತೀಯಾ? ನಿಮ್ಮ ಅಪ್ಪ ಅಮ್ಮ ಲೆಕ್ಚರ್ನೇ ಮದುವೆ ಮಾಡ್ಕೊ ಅಂದ್ರೆ ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗತ್ತೆ, ಮಾಡ್ಕೊಳ್ಬೇಕಾಗತ್ತೆ. ಅಪ್ಪ ಅಮ್ಮನ ಮಾತು ಮೀರಕ್ಕಾಗತ್ತಾ? ಕಮೋನ್ ಬ್ರೋ, ಮದುವೆ ಎಲ್ಲ ಆಗಬಾರ್ದು. ಮದುವೆ ಎಲ್ಲ ಏನೇ ಇದ್ರು ನಮ್ಮ ಪ್ರಾಣಿ ಇದ್ದಾಳಲ್ಲ ಅಂಥವ್ರಿಗೆ ಮಾತ್ರ. ನಮ್ದೇನೇ ಇದ್ರು ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಇರ್ಬೇಕಷ್ಟೆ. ನಿಂತರ ಎಲ್ಲ ನಾವು ಇರೋಕ್ಕಲ್ಲ ಬಿಡು ಶ್ರುತಿ. ಅದಕ್ಕೆ ಇಡೀ ಕಾಲೇಜಲ್ಲಿ ಇವಳು ಸವಾಸಕ್ಕೆ ಯಾರೂ ಹೋಗಲ್ಲ. ಇದ್ರೆ ಇವಳ ಥರ ಇರಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. ಏನು ಆಂಟಿ ಈ ರೀತಿ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಅದು ಸೀರಿಯಲ್ ನಾನು ನೋಡಿದ ಎಷ್ಟೋ ಜನ ನಾನು ಹೊಸ ಲೆಕ್ಚರರು ಅಂತ ಮ್ಯಾಮ್ ಮ್ಯಾಮ್ ಅಂತ ಕರಿತಾ ಇದ್ರು, ಅದಕ್ಕೆ ಚೂಡಿ ಹಾಕೊಂಡ್ಬಂದೆ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಹೋಗ್ತಿದ್ಯಾ ನನಗೆ? ಮದುವೆಗೂ ಮುಂಚೆ ಲಂಗ ದಾವಣಿ ಹಾಕ್ತಿದ್ದೆ. ಮದುವೆ ಆದ ಹೊಸರಲ್ಲಿ ಒಂದು ಸ್ವಲ್ಪ ದಿನ ಚೂಡಿ ಹಾಕಿದ್ದೆ ಅಷ್ಟೆ. ಆಮೇಲೆಲ್ಲ ಸೀರೆನೇ ಹುಟ್ಟಿದ್ದು. ಈಗ ನಿಮಗೆಲ್ಲ ಅಡ್ಜಸ್ಟ್ ಆಗೋಣ ಅಂತ ಚೂಡಿ ಹಾಕೊಂಡು ಬಂದೆ. ಹೇಗೆ ಕಾಣ್ತಿದ್ದೀನಿ? ಅಯ್ಯೋ ಆಂಟಿ, ಇದಕ್ಕಿಂತ ಚೆನ್ನಾಗಿರೋ ಚೂಡಿ ನಾವು ನೋಡೇ ಇಲ್ಲ ಬಿಡಿ. ಅಲ್ವೇನೆ ಲಕ್ಷ್ಮಿ? ಹೌದು ಆಂಟಿ, ನಾನು ಚೂಡಿದಾರ ಹಾಕೊಂಡ್ರೆ ಇದೇ ಥರ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಂಟಿ, ನಿಮ್ಮ ಜೊತೆ ಒಂದು ಸೆಲ್ಫಿ. ಇದು ನಿಮಗೆ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ಲ? ಏನು ಜಾಸ್ತಿ ಆಯಿತು? ಪಾಪ ಅಷ್ಟು ಪ್ರೀತಿಯಿಂದ ಹೊಗಳ್ತಿದ್ದಾರೆ. ಜಾಸ್ತಿ ಅಂತ ಜಾಸ್ತಿ ಅಲ್ವಾ? ಹೌದು ಆಂಟಿ, ಡೌಟೇ ಬೇಡ. ಅದು ಸರಿ, ನಾವು ಬರೋಕ್ಕೂ ಮುಂಚೆ ನೀವೇನೋ ಮಾತಾಡ್ತಾ ಇದ್ರಿ, ನಾವು ಸಡನ್ನಾಗಿ ಬಂದ್ಬಿಟ್ವಿ ಅಂತ ನಿಲ್ಲಿಸ್ಬಿಟ್ರಿ. ಅದೇನು ಅಂತ ನಮಗೂ ಹೇಳಿ. ನಾನು ಈ ಕಾಲೇಜಲ್ಲಿ ಒಬ್ಳು ಸ್ಟೂಡೆಂಟ್ ಅಷ್ಟೇ. ನೀವು ನನ್ನ ಜೊತೆ ಜೋಕಾಗಿ ಆರಾಮಾಗಿ ಮಾತಾಡ್ಕೊಂಡಿರ್ಬೋದು. ಹಾಗೆಲ್ಲ ಏನೂ ಇಲ್ಲ ಆಂಟಿ, ನಮ್ಮ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಓಹೋ, ಸಬ್ಜೆಕ್ಟ್. ನೀವೆಲ್ಲ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀರಾ. ನಮ್ಮಮ್ಮ ನಂಬೋದು, ನಾನು ಮಾತ್ರ ನಂಬಲ್ಲ. ಕ್ಲಾಸ್ ರೂಮಲ್ಲೇ ಸಬ್ಜೆಕ್ಟ್ ಬಗ್ಗೆ ಮಾತಾಡಲ್ಲ, ಇನ್ನು ಕ್ಯಾಂಪಸಲ್ಲಿ ಸಬ್ಜೆಕ್ಟ್ ಅಂತೆ. ರಾಣಿ, ಹೋಗ್ಲಿ ಬಿಡೆ. ನನಗೆ ಕ್ಲಾಸಿಗೆ ಟೈಮ್ ಆಯಿತು. ನಾನು ನಿಮಗೆಲ್ಲ ಆಮೇಲೆ ಸಿಗ್ತೀನಿ. ಹಾಂ, ಬಾಯ್, ಟಾಟಾ. ಬಾಯ್ ಆಂಟಿ. ಏ ಪ್ರಣಿ, ನಿನಗೆ ಬುದ್ಧಿ ಬೇಡವೇನೆ? ನಿಮ್ಮ ಅಮ್ಮನ ಜೊತೆ ಕಾಲೇಜ್ಗೆ ಬರ್ತೀಯಲ್ಲ? ಕಾಲೇಜ್ಗೆ ಯೂಶ್ವಲಿ ಬಾಯ್ ಫ್ರೆಂಡ್ ಜೊತೆ ಬರ್ತಾರೆ. ನೀನೇನೆ ಪೇರೆಂಟ್ಸ್ ಜೊತೆ ಬರ್ತೀಯಾ? ಅಲ್ಲ, ನಿಂಗೇನು ಅನ್ಸಲ್ವಾ? ಇದರಲ್ಲಿ ಅನ್ಸಕ್ಕೆ ಏನೇ ಇದೆ? ಏ ದಡ್ಡಿ, ಮದುವೆ ಆದಮೇಲೆ ಓದಕ್ಕೆ ಬಂದಿದ್ದಾರೆ. ನಿಮ್ಮಪ್ಪ ಓದಲಿ ಅಂತ ಬಿಟ್ಟಿದ್ದಾರೆ. ಇದೆಲ್ಲ ಓಕೆ, ಇದನ್ನು ಪ್ರೋಗ್ರೆಸ್ ಅಂತಲೂ ಕನ್ಸಿಡರ್ ಮಾಡೋಣ. ಆದರೆ ಮಕ್ಳ ಥರನೇ ಕಾಲೇಜಿಗೆ ಬರೋದಂತೆ, ಮಕ್ಳ ಜೊತೆನೇ ಕುತ್ಕೊಂಡು ಮಾತಾಡೋದಂತೆ, ಇದೆಲ್ಲ ಏನೇ? ಒಂಥರ ನನಗೇನೋ ಅಸಹ್ಯ ಅನ್ಸುತ್ತಪ್ಪ. ಕಂಫರ್ಟ್ ಝೋನ್ ಅಂತ ನಾವೇನೋ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅದ್ರ ಮಧ್ಯದಲ್ಲಿ ನಿಮ್ಮ ಅಮ್ಮನ ಕರ್ಕೊಬರ್ತೀಯಲ್ಲ? ನೋಡೆ, ನಾನು ಕಾಲೇಜಿಗೆ ಬರೋದೇ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹರಟೆ ಹೊಡಿಯೋಕ್ಕೆ. ಅದರಲ್ಲಿ ನೀನು ನಮ್ಮ ಮಾತಿನ ಮಧ್ಯೆ ನಿಮ್ಮ ಅಮ್ಮನ ಕರ್ಕೊಬಂದ್ಬಿಡ್ತೀಯ. ಅವರು ಏನು ಮಾತಾಡ್ತಿದ್ರ ನಮಗೂ ಹೇಳಿ ಅಂತ ಹೇಳ್ತಾರೆ. ಅದೆಲ್ಲ ನನಗಾಗಲ್ಲ. ನೀನೇ ಯೋಚನೆ ಮಾಡು ಪ್ರಾಣಿ. ಡೈಲಿ ಪೇರೆಂಟ್ಸ್ನ ಕಾಲೇಜಿಗೆ ಕರ್ಕೊಂಬಂದ್ರೆ ನಮಗೆ ಅಷ್ಟು ಕಂಫರ್ಟ್ ಇರುತ್ತಾ? ನಮ್ಮ ಎಂಜಾಯ್ಮೆಂಟ್ನ ಹಾಳು ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಇವಾಗ ನಿನಗೆ ಹರ್ಟ್ ಆಗುತ್ತೆ ಅಂತ ಸ್ಮೂತಾಗಿ ಹೇಳ್ತಿದ್ದೀನಿ ಅಷ್ಟೇ. ಆಮೇಲೆ ಬೇಜಾರಾದರೂ ಪರವಾಗಿಲ್ಲ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ನೋಡು ಪ್ರಾಣಿ, ನಾವು ನಿಂಗೆ ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂತ ನೀನೇ ಕುತ್ಕೊಂಡು ಯೋಚನೆ ಮಾಡು, ಅವಾಗ ನಿಂಗೆ ಅರ್ಥ ಆಗುತ್ತೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಹಾ, ಗಿರಿ ಈಗ ಕ್ಲಾಸಲ್ಲಿ ಕೂತಿರ್ತಾಳೆ, ಹಾಗಾಗಿ ಸಾಹಿತ್ಯ ಚೇಂಜ್ ಆಗಬೇಕು. ಹಾಯಾಗಿ ಕ್ಲಾಸಲ್ಲಿ ಕುಳಿತಿರು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನು ಡಿಗ್ರಿ ಪಡೆಯುವೆ. ತರರಾಮ್ ತರರಾಮ್ ತರರಾಮ್. ಇದೇನಿದು? ನನ್ನ ಸಾಹಿತ್ಯಕ್ಕೆ ಎಲ್ಲಿಂದನೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ. ಓ, ಫೋನು. ಬಾಬು, ಹೇಳ ಬಾಬು. ಏನು ಶಪ್ನೆ, ಆಫೀಸ್ಗಳಕ್ಕೆ ಚಕ್ಕರ್ಗಳು? ಏಯ್, ಫುಲ್ ಚಕ್ಕರ್ ಹಾಕಿಲ್ಲಪ್ಪ, ಹಾಫ್ ಚಕ್ಕರ್ ಹಾಕಿದ್ದೀನಿ. ಯಾಕೆ ಶಿವು, ಮನೇಲಿ ಏನಾದ್ರು ಸಮಸ್ಯೆನಾ? ಓಹ್ ನಾಗರಾಜ್ ಸರ್, ಸಮಸ್ಯೆ ಎಲ್ಲ ಏನೂ ಇಲ್ಲ ಸರ್. ಓದೋ ಮಕ್ಕಳಿಗೆ ಮನೆ ಕೆಲಸ ಯಾಕೆ ಅಂತ ಗಿರಿ ಜವಾಬ್ದಾರಿನ ನಾನೇ ವಹಿಸ್ಕೊಂಡಿದ್ದೀನಿ. ಅಡುಗೆ ಮಾಡಿಟ್ಟು ಆಮೇಲೆ ಆಫೀಸಿಗೆ ಬರ್ತೀನಿ, ಅದಕ್ಕೆ ಹಾಫ್ ಡೇ ಲೀವು. ಆಹಾ ಶಿವಪ್ನೆ, ನಿನ್ನನ್ನು ಹೋಗ್ಲಕ್ಕೆ ಪದಗಳೇ ಸಿಗ್ತಾವಲ್ಲಪ್ಪ. ಯಾರು ಶಿವಪ್ನೆ ನೀನು?
ಬೈಯಕ್ಕೆ ಬಾಯಿ ಬರಲ್ವಾ? ಏಯ್, ಬೈಸ್ಕೊಳ್ಳೋ ಕೆಲಸ ನಾನೇನೋ ಮಾಡಿದೆ? ಅವ್ನು ಅಂದಿದ್ದು ಹಾಗಲ್ಲ ಶಿವು. ಮಕ್ಳಿಗೆ ಕಷ್ಟ ಅಂತ ಕಟ್ಕೊಂಡು ಹೆಂಡ್ತಿನ ಮಗುಗೆ ಹೋಲಿಸೋದಿಲ್ಲ. ನಿನ್ನಂಥವ್ರು ಎಲ್ಲೋ ಸಿಗ್ತಾರೆ ಶಿವು. ಆಫೀಸಿಗೆ ಲೇಟ್ ಆಗ್ತಾ ಇದೆ, ಅಡುಗೆ ಆಯ್ತಾನೆ ಅಂತ ದಬಾಯಿಸೋ ಗಂಡಂದಿರೋ ಈ ಕಾಲದಲ್ಲಿ ಅದು ರಜಾ ಹಾಕಿ, ಅದರಲ್ಲೂ ಡೀಲಿಂಗ್ ರಾಜುಗಳಿರೋ ಅಂತ ಈ ಆಫೀಸ್ಗಳಲ್ಲಿ ರಾಜುಗಳಾಕಿ ಮನೆಗಳಲ್ಲಿ ಹೆಂಡತಿಗಳ ಕೆಲಸಗಳನ್ನ ನೀ ಮಾಡ್ತಿದ್ದಿಲ್ಲಪ್ಪನೆ. ನೀನು ಗ್ರೇಟ್ಗಳಲ್ಲಿ ಗ್ರೇಟ್ ಅಪ್ಪು. ಹೇ ಬಾಬು, ಇದರಲ್ಲಿ ಏನಿದೆ ಗ್ರೇಟು? ನಾಳೆ ತರಕಾರಿ ಕಟ್ ಮಾಡಿ ಒಗ್ಗರಣೆ ಹಾಕಿದ್ರೆ ಸಾರಾಗುತ್ತೆ, ಅಕ್ಕಿನ ನೆನೆಸಿ ಒಲೆ ಮೇಲೆ ಇಟ್ರೆ ಅನ್ನ ಆಗುತ್ತೆ. ಇದೆಲ್ಲ ಗ್ರೇಟ್ ಅಲ್ಲ. ಗ್ರೇಟ್ ಅಂದ್ರೆ ನನ್ನ ಗಿರಿ. ಈ ವಯಸ್ಸಲ್ಲೂ ಡಿಗ್ರಿ ಮಾಡಬೇಕು ಅನ್ನೋ ಹಠದಿಂದ ಕಾಲೇಜ್ ಹೋಗ್ತಾ ಇದ್ದಾಳೆ. ತನ್ನ ಎಷ್ಟೋ ವರ್ಷಗಳ ಕನಸನ್ನ ನನಸು ಮಾಡ್ಕೋತಾ ಇದ್ದಾಳೆ. ಈ ತರ ಕನಸುಗಳಿಟ್ಕೊಂಡಿರೋ ಹೆಣ್ಮಕ್ಳಿಗೆ ಮಾದರಿ ಆಗ್ತಾ ಇದ್ದಾಳೆ. ಇದು ಗ್ರೇಟು ಅಂದ್ರೆ. ನಿನ್ನಂಥ ಸ್ನೇಹ ಸಿಕ್ಕಿರೋದು ನಮ್ಮ ಪುಣ್ಯನಪ್ಪ. ನೀನು ವಯಸ್ಸಿನ ಚಿಕ್ಕವರಾದ್ರು ನಿನ್ನಿಂದ ಕಲಿಯೋದು ತುಂಬಾ ಇದೆ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಇದೆಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದ. ಸರ್, ಆಮೇಲೆ ಮಾಡ್ತೀನಿ. ಯಾಕೆಂದ್ರೆ ನನಗೀಗ ತುಂಬಾ ಕೆಲಸ ಇದೆ. ಅಡುಗೆ ಮಾಡಿಟ್ಟು ಒಂದು ಸರ್ಪ್ರೈಸ್ ರೆಡಿ ಮಾಡಬೇಕು. ಏನ್ ಸರ್ಪ್ರೈಸ್ ಅಂತ ಕೇಳ್ಬೇಡಿ, ಬಿಕಾಸ್ ಇಟ್ಸ್ ಅ ಸರ್ಪ್ರೈಸ್. ಇಡ್ತೀನಿ ಸರ್, ಥ್ಯಾಂಕ್ ಯು, ಬಾಯ್. ಶಾಬ್ನೆ ಅದೇನು ಸರ್ಪ್ರೈಸ್ಗಳು ಏನ? ಬನ್ನಿ ಸರ್, ಟೀಗಳು ಕುಡ್ಕೊಂಬರೋಣ. ಶಿವು ಗ್ರೇಟ್ ಕಣಯ್ಯ. ನನ್ನವಳು ಡಿಂಗ್ 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 ಡಿಂಗ್. ಹೇ ಗಿರಿ, ನೀವೇನ್ರಿ ಇಲ್ಲಿ? ನೀನೆಲ್ಲೋ ನಾನಲ್ಲಿ. ಆಫೀಸ್ಗೆ ಹೋಗ್ಲಿಲ್ವಾ? ಚಕ್ಕರ್ ಹಾಕ್ತೆ ಹಾಫ್ ಡೇ ನನ್ನ ಆಫೀಸ್ಗೆ. ಏನ್ರಿ? ಲಂಚ್ ಬಾಕ್ಸ್ ತಂದೆ ನೀನು ತಿನ್ನಕ್ಕೆ. ಗಿರಿ, ನಿನಗೋಸ್ಕರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀರಿ. ನನಗೋಸ್ಕರನಾ? ಇದೆಲ್ಲ ಯಾಕ್ರಿ ಮಾಡ್ತಿದ್ದೀರಾ? ಗಿರಿ, ನಿನಗೋಸ್ಕರ ಮಾಡಿದ್ರೆ ಸಕ್ರಮ, ಬೇರೆ ಯಾರಿಗೋಸ್ಕರನೋ ಮಾಡಿದ್ರೆ ಅಕ್ರಮ. ಅದನ್ನು ಮಾಡಿದ್ರೆ ಇಟ್ಸ್ ನಾಟ್ ಧರ್ಮ, ಬಿಕಾಸ್ ಐ ಆಮ್ ರಾಮ. ಒಳ್ಳೆ ಕಾಲೇಜ್ ಹುಡುಗಂತರ ಮಾತಾಡ್ತಿದ್ದೀರಾ. ನೀನು ಮಾತ್ರ ಚೂಡಿದಾರ್ ಹಾಕೊಂಡು ಕಾಲೇಜ್ ಹುಡುಗಿ ಥರ ಬರ್ಬೋದು, ನಾನು ಕಾಲೇಜ್ ಹುಡುಗ ಆಗಬಾರ್ದಾ? ನೀನು ಈಗಲೂ ಹೂ ಅನ್ನು. ನಾನು ಆಫೀಸ್ ಬಿಟ್ಟು ನಿನ್ನ ಜೊತೆ ಕಾಲೇಜಿಗೆ ಸೇರ್ಕೊಂಡ್ಬಿಡ್ತೀನಿ. ಇಬ್ಬರು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ಸ್ ಆಗೋಣ. ತಮಾಷೆ ಮಾಡಿದ್ ಸಾಕು ರೀ. ನೋ ನೋ, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಎನಿವೇಸ್, ಈ ಬ್ಲ್ಯಾಕ್ ಡ್ರೆಸ್ಸಲ್ಲಿ ನೀನು ಬ್ಲ್ಯಾಕ್ ಮಂದಾರ ಪುಷ್ಪ ಥರ ಕಾಣಿಸ್ತಾ ಇದೆಯಾ ರೀ? ನನ್ನ ಹೊಗಳಿದ್ ಸಾಕು, ಸುಮ್ಮನೆ ರೀ. ಕರೆಕ್ಟ್ ಕರೆಕ್ಟ್. ನಾನು ನಿನ್ನ ಹೊಗಳ್ತಾ ಇದ್ರೆ ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ನನ್ನ ಮೇಲೆ ಇರುತ್ತೆ. ಕ್ಲಾಸಲ್ಲಿ ಕಾನ್ಸಂಟ್ರೇಷನೇ ಇರಲ್ಲ. ಎನಿವೇಸ್, ಕ್ಲಾಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ರೀ. ಆದರೆ ಅರ್ಧ ಗಂಟೆ ಒಂದು ಸೀರಿಯಲಲ್ಲಿ 6-7 ಸೀನ್ ನೋಡೋ ನನಗೆ ಗಂಟೆಗಟ್ಟಲೆ ಒಬ್ಬರೇ ಬೇಷರು ನಿಂತ್ಕೊಂಡು ಪಾಠ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಿದ್ದೆನೇ ಬರೋ ಹಾಗಾಗುತ್ತೆ. ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿದ್ದು ನಿದ್ದೆ ಮಾಡಕ್ಕ? ಶೋ, ನಿದ್ದೆ ಬರೋ ಹಾಗೆ ಆಗ್ತಿತ್ತು ಅಂದೆ, ನಿದ್ದೆ ಮಾಡಿದೆ ಅಂತ ಹೇಳಿದ್ನಾ? ನಾನು ನನ್ನ ಆಸೆನೆ ಗುರಿ ಅಂತ ಅನ್ಕೊಂಡಿರೋಳು. ನಿದ್ದೆ ಬಂದ್ರು ಎಚ್ಚರವಾಗಿ ಇಟ್ಕೊಂಡು ಪಾಠ ಕೇಳ್ತೀನಿ. ಏಯ್, ಗುಡ್ ಗರ್ಲ್, ಸಿಟ್ ಡೌನ್, ಊಟ ಮಾಡುವಂತೆ. ನಾನೇ ತಿನ್ನಿಸ್ತೀನಿ. ಚೆನ್ನಾಗಿದೆ. ಏಯ್, ಅಳ್ತಾ ಇದೆಯಾ? ಯಾಕೆ ಖಾರ ಜಾಸ್ತಿ ಆಯ್ತಾ? ನಾನು ಟೇಸ್ಟ್ ನೋಡಿದ್ದೆ, ನಾರ್ಮಲ್ ಆಗಿ ಇತ್ತು. ಅಯ್ಯೋ ರೀ, ಖಾರ ಎಲ್ಲ ಏನು ಜಾಸ್ತಿ ಆಗಿಲ್ಲ. ನಿಮ್ಮನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಷ್ಟೆ. ಅಷ್ಟೇ, ನೀನು ಒಳ್ಳೆ ಕಣ್ಣೀರೋಸ್. ಏಯ್, ಸ್ವಲ್ಪ ತಿಂದಿದ್ದು. ಹಾ, ಇದು ಮಾವಂತದ್ದು ತಗೋ. ಬೇಡ. ಮಾವ ಬೇಜಾರು ಮಾಡ್ಕೋತಾರೆ. ಸಾಕು. ಸ್ಕಂದ ಬೇಜಾರು ಮಾಡ್ಕೋತಾನೆ. ಸಾಕು ರೀ. ಪ್ರಣಿ ಬೇಜಾರು ಮಾಡ್ಕೊಳಲ್ವಾ? ಅಯ್ಯಪ್ಪ, ಇದು ಕಾಲೇಜಾ ಪಾರ್ಕಾ ಒಂದು ಗೊತ್ತಾಗ್ತಿಲ್ಲ. ಕಾಲೇಜ್ ಹುಡುಗ ಹುಡುಗಿಗಿಂತ ಜಾಸ್ತಿನೇ ಆಡ್ತಿದ್ದಾರೆ. ಹೌದು, ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ಬಾ ಹೋಗೋಣ. ಆಹಾ, ಕಾಶಿ ಅವರೇ, ನೋಡಿದ್ರಾ ನಮ್ಮ ಮನೆ? ನೋಡಿದ್ರಾ? ಕಾಣ್ತಾ ಇದ್ದೆಲ್ಲ ಮಾರ್ರೆ, ಅದರಲ್ಲಿ ಎಂತ ಹೊಸ್ತಿತ್ತು? ಬಾವ ಹೇಳ್ತಾ ಇರೋದು ಬೇರೆ ಅರ್ಥದಲ್ಲಿ ಅಲ್ವಾ ಬಾವ? ನಿಜ ಗೌರಿ, ಇದೇನು ಮನೇನಾ ಇಲ್ಲ ಮಲ್ಲೇಶ್ವರಂ ಸೆಂಟ್ರಲ್ ಲೈಬ್ರರಿನ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಎಂತಕ್ಕೆ?
ಹೇಳ್ತೀನಿ. ದಿನ ಇಷ್ಟೊತ್ತಾದರೆ ನನ್ನ ಮಗ ಬ್ಯಾಟು ಬಾಲ್ ಇಟ್ಕೊಂಡು ನಮ್ಮಪ್ಪನಿಗೆ ಬೇಡ ಬೇಡ ಅಂದರೂ ಹಾಕ್ತಾ ಇದ್ದ. ಇನ್ನು ಗಿರಿ ಲಲಿತಾ ಸಹಸ್ರನಾಮ ಗ್ರೂಪಲ್ಲಿ ಬೆಣ್ಣೆ ಬಳಸದೆ ತುಪ್ಪ ಮಾಡುವ ವಿಧಾನ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಿದ್ಲು. ಇನ್ನು ಪ್ರಣಿ ನಾನು ಓದ್ಬಿಟ್ಟು ಮಲ್ಕೊಂಡ ಮೇಲೆ ಓದ್ಲಾ ಅನ್ನೋ ಕನ್ಫ್ಯೂಷನಲ್ಲಿ ಪೇಸ್ ತಿರುವಾಗ್ತಾ ಇರ್ತಿದ್ಲು. ಆದರೆ ಇವತ್ತು ನೋಡಿ, ಅಪ್ಪ ಮಕ್ಕಳು ಸೊಸೆ ಎಲ್ಲರೂ ಒಟ್ಟಿಗೆ ಓದ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ನೋಡಿ ಕಾಶಿ ಅವರೇ, ಯಾವ ಮನೆಯಲ್ಲಿ ಹಾಳೆಗಳ ಸದ್ದು ಇರುತ್ತೋ ಆ ಮನೆಗೆ ನಾಳೆಗಳು ಇರುತ್ತೆ. ಯಾವ ಮನೆಯಲ್ಲಿ ಮೊಬೈಲ್ಗಳ ಗದ್ದಲ ಇರುತ್ತೋ ಆ ಮನೆಗೆ ಗೆದ್ದಲು ಹಿಡಿಯುತ್ತೆ. ಇದು ನನಗೆ ಈಗಷ್ಟೇ ಬಂದ ಥಾಟು. ಎಂಥ ತಾಟು ಅಯೋಗ್ಯರ ಬಾಯಲ್ಲಿ ಯೋಗ್ಯವಾದ ಮಾತು ಅಲ್ವೇನೋ ದಡ್ಡ. ಅಪ್ಪ, ನಿನ್ನನ್ನು ಹಿಂಗೆ ದಡ್ಡ ಅಂತ ಇರೋ UPSC ಎಕ್ಸಾಮ್ ಬರೆದು DC ಆಗ್ಬಿಡ್ತೀನಿ ಅಷ್ಟೇ. ಆಗ ಪೇಪರ್ ವೇಟ್ ಬೀಳ್ಸಿ ತಾತನ ಕಾಲಿಗೆ ನಮಸ್ಕಾರ ಮಾಡ್ತೀಯಾ? ಸೂರ್ಯವಂಶ ಪಿಕ್ಚರ್ನ ನೀನು ನೋಡಿದ್ಯಾ ಅಲ್ವಾ? ಬಾವಾ, ನಾನು ನೋಡಿದ್ದೀನಿ. ಓ, ಇವನಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾನೆ? ನೋಡಿ ಕಾಶಿ ಅವರೇ, ನಮ್ಮ ಡೀಲಿಂಗ್ ರಾಜ್ಗೆ ಮನೆಯಲ್ಲಿ ಹೆಂಡತಿ ಕಾಟ, ಅದಕ್ಕೆ ಎಲ್ಲರಿಗೂ ಫೋನ್ ಮಾಡಿ ಕಾಟ ಕೊಡ್ತಾ ಇರ್ತಾನೆ. ಸರ್ ಹೇಳಿ ಸರ್, ಏನ್ ಸರ್ ತಂಪೊತ್ನಲ್ಲಿ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಸಂಪತ್ತಲ್ಲೂ ಉರಿಯಂತ ಕೆಲಸ ಮಾಡ್ತೀಯಲ್ಲಪ್ಪ, ಅದಕ್ಕೆ. ಯಾಕೆ ಸರ್, ಏನಾಯ್ತು ಸರ್? ನಾಳೆ ಪ್ರೆಸೆಂಟೇಷನ್ ಇದೆ, ಮೆಹ್ತಾ ಕಂಪ್ನಿಗೆ ಡೆಮೋ ಕೊಡಬೇಕು. ಹೊಸ ಪ್ರಾಡಕ್ಟ್ ಲಾಂಚ್ ಡೀಟೇಲ್ಸ್ನ ಫೈಲ್ ಮಾಡು ಅಂತ ಹೇಳಿದೆ, ಮಾಡಿದ್ದೀನಿಯಾ? ಸರ್, ಅದು ನನ್ನ ಹೆಂಡತಿ ಕಾಲೇಜಲ್ಲಿ ಅಸೈನ್ಮೆಂಟ್ಸ್ ಕೊಟ್ಟಿದ್ರು, ಅದನ್ನ ಚೆಕ್ ಮಾಡಿ ಒಂದು ಫೈಲ್ಗೆ ಹಾಕೊಡಿ ಅಂತ ನನ್ನ ಹೆಂಡತಿ ಹೇಳಿದ್ರು. ಆ ಕೆಲಸ ಮಾಡ್ತಿದ್ದೆ ಸರ್. ಈ ಕೆಲಸ ಆದ್ಕೂಡ್ಲೆ ನಮ್ಮ ಫೈಲ್ ಕೆಲಸನ ಕೈಗೆ ತಗೊಳ್ತಿದ್ದೆ ಸರ್. ನೀವೇನು ಡೋಂಟ್ ವರಿ ಮಾಡ್ಕೋಬೇಡಿ ಸರ್. ಮುಚ್ಚಾಯ ಬಾಯಿ, ಹೆಂಡತಿನ ಮೆರೆಸ್ಕೊಂಡು ಕೆಲಸ ಮಾಡಿದ್ದೀಯಾ? ನಾನ್ ಸೆನ್ಸ್ ಅಲ್ಲ ಸರ್. ಯಾಕೆ ಸರ್ ಹಿಂಗೆ ಬೈತಾ ಇದ್ದೀರಾ ಸರ್? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್, ಮಾಡ್ಕೊಡ್ತೀನಿ ಸರ್. ನೋಡಿ, ನಾಳೆ ಪಕ್ಕ ನಿಮ್ಮ ಕೈಯಲ್ಲಿ ಫೈಲ್ ಇರುತ್ತೆ ಅಷ್ಟೇ. ಇರ್ಲಿಲ್ಲ ಅಂದ್ರೆ ನಿನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ, ಹುಷಾರ್. ರೀ, ನನ್ನಿಂದ ನಿಮಗೆ ತೊಂದರೆ ಆಗ್ತದೆ ಅಲ್ವಾ? ಗಿರಿ, ತೊಂದರೆನೂ ಇಲ್ಲ ಗಿಂದ್ರೇನೂ ಇಲ್ಲ. ಈ ಅಪ್ಪಂದೇನು ಹೊಸ್ದಾ? ಇನ್ನೇನು ತಲೆ ಕೆಡಿಸ್ಕೋಬೇಡ, ಓದು ಅಷ್ಟೇ. ಅಯ್ಯೋ, ಆಮೇಲೆ ಓದ್ತೀನಿ. ಸಾರಿಗೆ ಒಗ್ಗರಣೆ ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ ನೋಡಿ. ಗಿರಿ, ಈ ಸಾರು, ಒಗ್ಗರಣೆ, ಅನ್ನ, ಸಾಂಬಾರು ಇದೆಲ್ಲ ನಾನು ನೋಡ್ಕೊಳ್ತೀನಿ. ನಿನ್ನ ತಲೆಯಲ್ಲಿ ಇವಾಗ ಏನಿದ್ರು ಬರೀ ಓದು ಅಷ್ಟೇ ಇರಬೇಕು. ಹಲೋ ಪ್ರಣಿ. ಪ್ರಣಿ, ಏನಾಯ್ತೆ? ಅಮ್ಮ, ನನಗೆ ನೀನು ಕಾಲೇಜಿಗೆ ಬಂದು ಓದೋದು ಇಷ್ಟ ಆಗ್ತಾ ಇಲ್ಲ. ಹೇಯ್ ಪ್ರಣಿ, ಈಗ ಏನಾಯ್ತು ಅಂತ ಹೀಗೆ ಹೇಳ್ತಾ ಇದೀಯಾ? ಇನ್ನೇನ್ರಿ ಆಗ್ಬೇಕು? ಪ್ರಣಿ ಹೇಗೆ ಮಾತಾಡ್ಲು ಅಂತ ನೀವೇ ನೋಡಿದ್ರಿ ತಾನೆ. ಅವಳಿಗೆ ನಾನು ಕಾಲೇಜ್ಗೆ ಹೋಗೋದೇ ಇಷ್ಟ ಇಲ್ವಂತೆ. ನಾನು ಏನ್ರಿ ಮಾಡಲಿ? ಅಲ್ಲ ಗಿರಿ, ಅವಳ ಮಾತನ್ನ ಯಾರಾದರೂ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾರ? ಅವಳೇನೋ ತಮಾಷೆ ಹೇಳಿರ್ಬೇಕು. ತಮಾಷೆನಾ? ಯಾವ್ದ್ರಿ ತಮಾಷೆ? ನಾನು ಓದಬೇಕು ಅಂತ ಅನ್ಕೊಂಡಿದ್ದ ತಮಾಷೆನಾ? ನೀವು ಕಷ್ಟಪಟ್ಟು ನನ್ನ ಕಾಲೇಜಿಗೆ ಸೇರಿಸಿದ್ರಲ್ಲ, ಅದು ತಮಾಷೆನಾ? ಈ ವಯಸ್ಸಲ್ಲಿ ನಾನು ಕಷ್ಟಪಟ್ಟು ಓದ್ತಿದ್ದೀನಲ್ಲ, ಅದು ತಮಾಷೆನಾ? ಅದೆಲ್ಲ ಬಿಡಿ. ನೀವು ನನಗೋಸ್ಕರ ಆಫೀಸು ಮನೆ ಎರಡನ್ನೂ ನೋಡ್ಕೋತಿದ್ದೀರಲ್ಲ, ಅದು ತಮಾಷೆನಾ? ಗಿರಿ, ಇದು ಯಾವುದು ತಮಾಷೆ ಅಲ್ಲ. ಅಲ್ಲ, ಅವಳೇನೋ ಸುಮ್ಮನೆ ಹೇಳಿರ್ಬೇಕು. ನೀನು ಅಷ್ಟಕ್ಕೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಅವಳಿನ್ನೂ ಚಿಕ್ಕ ಹುಡುಗಿ. ಅವಳೇನು ಚಿಕ್ಕ ಹುಡುಗಿ ಅಲ್ಲ ರೀ. ಅವಳಿಗೆ ಸಂಸ್ಕಾರ ಕೊಟ್ಟಿರೋದು ನಾವು. ಅವಳು ಸುಮ್ಮನೆ ಮಾತಾಡಲ್ಲ, ಏನೋ ಕಾರಣ ಇಟ್ಕೊಂಡೇ ಹೇಳಿರ್ತಾಳೆ.
ಅದು ಅಲ್ಲದೆ ಅವಳು ತಮಾಷೆ ಸ್ವಭಾವದ ಹುಡುಗಿನೇ ಅಲ್ಲ ರೀ. ಗಿರಿ, ನನಗೆ ಅರ್ಥ ಆಗುತ್ತೆ ಗಿರಿ. ಪ್ರಣಿ ಯಾವತ್ತೂ ಈ ಥರ ನಡ್ಕೊಂಡವಳಲ್ಲ. ಅಂಥದ್ರಲ್ಲಿ ಎಲ್ಲರ ಮುಂದೆ ನೀನು ಕಾಲೇಜಿಗೆ ಬರೋದು ಬೇಡ ಅಂತ ಹೇಳಿದ್ಲು ಅಂದರೆ ಅದ್ರ ಹಿಂದೆ ನೂರಾರು ಅರ್ಥ ಇರ್ಬೋದು. ಆದರೆ ಅದರಲ್ಲಿ ನಿನಗೆ ಯಾವ ಅರ್ಥ ಬೇಕೋ ಅದನ್ನು ಕಲ್ಪಿಸ್ಕೊತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಬೇಕಾಗಿರೋದು ಡಿಗ್ರಿ ರೀ. ಈ ಸಮಾಜದಲ್ಲಿ ನಾನು ಒಬ್ಳು ಡಿಗ್ರಿ ಹೋಲ್ಡರ್ ಅಂತ ಅನ್ಸ್ಕೋಬೇಕು. ಈ ಜಗತ್ತಲ್ಲಿ ಏನಾಗ್ತಿದೆ ಏನಾಗುತ್ತೆ ಅಂತ ನಾನು ತಿಳ್ಕೋಬೇಕು, ವಿದ್ಯಾವಂತ ಆಗ್ಬೇಕು. ಕೆಲವರಿಗೆ ಇದು ಜಾಸ್ತಿ ಅಂತ ಅನ್ಸ್ಬೋದು, ಆದರೆ PUC ಮುಗಿಸಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿರೋ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವಿನ್ನೂ ಓದಬೇಕಿತ್ತು. ಕೊನೆ ಪಕ್ಷ ಯಾರಾದರೂ ನೀವು ಏನು ಓದಿದ್ದೀರಾ ಅಂತ ಸಡನ್ನಾಗಿ ಕೇಳಿದಾಗ ಹೇಳ್ಕೊಳಕ್ಕಾದ್ರೂ ಒಂದು ಡಿಗ್ರಿ ಮಾಡಿರ್ಬೇಕಾಗಿತ್ತು ಅನ್ನೋ ಆಸೆ ಇರುತ್ತೆ ರೀ. ಇದೇ ಆಸೆ ನನಗೂ ಇರೋದು. ನಂಗೆ ಇಷ್ಟೇ ಬೇಕಾಗಿರೋದು. ಅದು ಬಿಟ್ಟು ನಾನೇನೋ ಕೆಲಸ ಮಾಡಿಬಿಡ್ತೀನಿ, ಈ ಮನೇನ ಉದ್ಧಾರ ಮಾಡ್ತೀನಿ ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ ರೀ. ನಮ್ಮನೆಗೆ ನೀವು ಮಾಡ್ತಿರೋದೇ ಸಾಕು ರೀ. ನಾನು ವಿದ್ಯಾವಂತ ಆದರೆ ಯಾರು ನನ್ನ ಹಂಗಿಸಿ ಮಾತಾಡಲ್ವಲ್ಲ ಅಂತ ಅಷ್ಟೆ. ಆದರೆ ನನ್ನ ಮಗಳೇ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಅನ್ನೋದೇ ನನ್ನ ಪ್ರಶ್ನೆ ರೀ. ಗಿರಿ, ಉತ್ತರ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಿಗೆ ಸಾವಿರಾರು ಉತ್ತರಗಳನ್ನು ನಾವು ಊಹಿಸ್ಕೋಬೋದು. ಆದರೆ ನಿಜವಾದ ಒಂದು ಉತ್ತರ ಗೊತ್ತಾದ ಮೇಲೆ ಇನ್ನು ಮಿಕ್ಕ 999 ಉತ್ತರಗಳು ಸುಳ್ಳು ಅಂತ ಗೊತ್ತಾಗುತ್ತೆ. ಪ್ರಣಿ ನಿನ್ನನ್ನು ಕಾಲೇಜಿಗೆ ಯಾಕೆ ಬರಬೇಡ ಅಂತ ಹೇಳಿದ್ನೋ ಅನ್ನೋ ನಿಜವಾದ ಕಾರಣನ ನಾನು ತಿಳ್ಕೊಳ್ತೀನಿ. ಆದರೆ ಪ್ಲೀಸ್ ನೀನು ದಯವಿಟ್ಟು ಅಳ್ಬೇಡ. ನೋಡು, ಅವತ್ತು ನೀನು ನನ್ನ ಮೊದಲನೇ ಮಗು ಅಂತ ನಾನು ಹೇಳಿದೆ. ಮಗು ಹತ್ರ ತಂದೆಗೆ ಬೇಜಾರಾಗಲ್ವಾ? ನಾನು ಅವಳ ಹತ್ರ ಮಾತಾಡ್ಕೊಂಬರ್ತೀನಿ, ಸಮಾಧಾನ ಮಾಡ್ಕೊ. ಪ್ರಣೇ, ಓದ್ತಾ ಇದೆಯಾ? ಅಲ್ಲ, ಪುಸ್ತಕ ಮುಂದೆ ಇಟ್ಕೊಂಡು ಓದ್ದಿರ ಇನ್ನೇನು ಮಾಡ್ತೀರಾ ಅನ್ನೋ ಥರ ನೋಡ್ತಾ ಇದೆಯಾ? ಅದೇ ಈ ಥಿಯೇಟ್ರಲ್ಲಿ ಇಂಟ್ರೋಲಲ್ಲಿ ಯಾರು ಸಿಕ್ಬಿಟ್ಟು ಏನು ಸಾರ್ ಪಿಕ್ಚರ್ಗೆ ಬಂದಿದ್ದೀರಾ ಕೇಳ್ತಾರಲ್ಲ, ಹಂಗೆ ಕೇಳ್ತಾ ಇದ್ದೀನಿ. ಸಿಲ್ಲ ಈಗಲ್ವಾ? ಯಾಕೆ ಬಂದೆ ಅನ್ನೋ ಥರ ನೋಡ್ತಾ ಇದೆಯಲ್ವಾ? ಹೇಳ್ತೀನಿ. ಅದು ನನಗೆ ಏನೋ ಒಂದು ಕೇಳಬೇಕಾಗಿತ್ತು. ಏನಪ್ಪ? ಫೀಸ್ ಕಟ್ಟಕ್ಕೆ ದುಡ್ಡಿಲ್ವಾ? ನಾನು ಹೇಳ್ಕೊತೀನಿ ಬಿಡು. ಅದಲ್ಲ, ಮಕ್ಕಳಿಗೆ ಓದಿಸೋದಕ್ಕೂ ದುಡ್ಡಿಲ್ವಾ ನಿಮ್ಮ ಅಪ್ಪನ ಹತ್ರ? ಅದಲ್ಲಮ್ಮ, ನಿಮ್ಮ ಓದಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದು ಮತ್ತಿನ್ನೇನಪ್ಪ? ಅಮ್ಮ ಓದೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ದಲ್ಲ, ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲಪ್ಪ? ಅಮ್ಮಂಗಿದೆಲ್ಲ ಯಾಕೆ ಬೇಕೀಗ? ಸುಮ್ಮನೆ ಮನೇಲಿ ಇರ್ಬೋದು ತಾನೆ. ಮೊದ್ಲಿಂದನೂ ಅದನ್ನೇ ಮಾಡ್ಕೊಂಡ್ ಬಂದಿರೋದು. ಇವಾಗ ನಮ್ಮ ಜೊತೆ ಇಷ್ಟು ವರ್ಷ ಮನೇಲಿದ್ದು ಸಡನ್ ಆಗಿ ಸ್ಕೂಲು ಕಾಲೇಜು ಅಂತ ನಮ್ಮ ಜೊತೆ ಬಂದ್ರೆ ಇರಿಟೇಟ್ ಆಗಲ್ವಾ? ಅಲ್ಲಮ್ಮ ಪ್ರಣಿ, ಇದರಲ್ಲಿ ಇರಿಟೇಟ್ ಆಗುವಂಥದ್ದೇನಿದೆ? ಏನಿದೆ ಅಂತ ಕೇಳ್ತೀಯಲ್ಲಪ್ಪ? ಅಮ್ಮನ ಜೊತೆ ಹೇಗೆ ಕಾಲೇಜಿಗೆ ಹೋಗಕ್ಕಾಗತ್ತೆ? ಬಸ್ಸಲ್ಲಿ. ಅಪ್ಪ ಅದಲ್ಲ, ಕಾಲೇಜಲ್ಲಿ ಎಲ್ಲ ಸ್ಟೂಡೆಂಟ್ಸು ಹೆಂಗ್ ಬಂದಿರ್ತಾರೆ ಗೊತ್ತಾ? ನಮ್ಮಮ್ಮ ಒಳ್ಳೆ ಅಜ್ಜಿ ತರ ಸೀರೆ ಉಡ್ಕೊಂಡು ಬ್ಯಾಗ್ ಇಟ್ಕೊಂಡು ಬರ್ತಾರೆ. ನೋಡಿದ್ರೆ ಹಿಂಸೆ ಆಗತ್ತೆ. ಹಿಂಸೆ ಆಗುತ್ತೀರ? ಅಲ್ಲಮ್ಮ ಪ್ರಣಿ, ಕಾಲೇಜ್ಗೆ ಹೋಗೋದು ಅಂದ ಚಂದ ಪ್ರದರ್ಶನ ಮಾಡೋದಕ್ಕ, ಓದೋದಕ್ಕೆ ತಾನೆ? ಇವಾಗ ಅಮ್ಮ ಓದಿ ಏನ್ ಮಾಡ್ಬೇಕಪ್ಪ? ಚಚ್ಚ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಏನೋ ಉತ್ತರ ಕೊಡ್ತೀಯ ಅಂತ ಕೇಳಕ್ ಬಂದೆ. ನೀನು ಕೊಡ್ತಾ ಇರೋ ಉತ್ತರಗಳಿಂದ ಇನ್ನಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅದು ನೀನು ಓದ್ತಾ ಇದೆಯಲ್ಲ, ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ಇಲ್ಲಿದೆ. ಹಾಗಾಗಿ ಏನೇನೋ ಹೇಳ್ತಾ ಇದೆಯಾ ಅನ್ಸುತ್ತೆ. ಇಟ್ಸ್ ಓಕೆ.
ಇನ್ನೊಂದ್ಸರಿ ಮಾತಾಡೋಣ. ನೀನು ಓದು ಹಾಂ, ಗುಡ್ ನೈಟ್. ಗಿರಿ, ಸಮಾಧಾನ ಮಾಡಿಕೊಂಡು ರೂಮಲ್ಲೇ ಇರುವಂತ ಹೇಳ್ಬಿಟ್ಟು ಬಂದಿದ್ನಲ್ಲ, ಯಾಕೆ ಬರಕ್ಕೆ ಹೋದೆ? ಅವಳು ಮಾತಾಡಿದ್ದು ಕೇಳಿಸ್ಕೊಂಡ್ಯಾ? ಅದು ಅವಳ ಕಾನ್ಸಂಟ್ರೇಷನ್ ಪೂರ್ತಿ ಓದಿನ ಮೇಲೆ ಇತ್ತಲ್ಲ, ಅದಕ್ಕೆ ನಾನೇನೋ ಕೇಳಿದ್ರೆ ಅವಳೇನೋ ಹೇಳ್ತಾಳೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾಳೆ ಅವಳು ಮೂಡು ಫ್ರೆಶ್ ಆಗಿರ್ಬೇಕಾರೆ ಮತ್ತೆ ಒಂದ್ಸರಿ ಕೇಳ್ತೀನಿ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನಿನ್ನ ಗಮನ ಏನಿದ್ರು ಬರೀ ಓದಿನ ಮೇಲೆ ಇರಲಿ. ಓಕೆ? ಹಾಂ, ಹೋಗು ಹೋಗು ಹೋಗು.